ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಕಿಚ್ಚು ಹೆಚ್ಚಿಸಿದೆ ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ. ಜಂತರ್ ಮಂತರ್ನಲ್ಲಿ ಸಿಜೆಪಿಯಿಂದ ಇವತ್ತು ಕೂಡ ಪ್ರತಿಭಟನೆ ಮುಂದುವರೆದಿದೆ. ಇವತ್ತು ಪಾರ್ಲಿಮೆಂಟ್ ಚಲೋ ಇರೋದಿಲ್ಲ ಅಂತ ಹೇಳಿ ಸಿಜೆಪಿಯ ಸಂಸ್ಥಾಪಕ ಅಭಿಜಿತ್ ದೀಪ್ಕೆ ಹೇಳಿದ್ದಾರೆ. ಮತ್ತೊಂದು ಕಡೆಗೆ ಸೋನಂ ವಾಂಗ್ಚುಕ್ ಅವರನ್ನು ವೇದಾಂತ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಹರಿಯಾಣದ ಗುರುಗ್ರಾಮದಲ್ಲಿ ಇರುವಂತಹ ವೇದಾಂತ ಆಸ್ಪತ್ರೆಗೆ ಸಫ್ದರ್ಜಂಗ್ ಆಸ್ಪತ್ರೆಯಿಂದ ಶಿಫ್ಟ್ ಮಾಡಲಾಗಿರುವಂಥದ್ದು. ವಾಂಗ್ಚುಕ್ ಆರೋಗ್ಯವನ್ನು ಕೇಂದ್ರ ಸಚಿವರಾಗಿರುವಂತಹ ಜೆ.ಪಿ. ನಡ್ಡಾ ಮತ್ತು ಜಿತೇಂದ್ರ ಸಿಂಗ್ ಅವರು ಆಸ್ಪತ್ರೆಗೆ ಭೇಟಿ ನೀಡಿ ವಿಚಾರಿಸಿಕೊಂಡಿದ್ದಾರೆ. ನೀಟ್ ಗಲಾಟೆಯ ಸಂಬಂಧ 6 ಎಫ್ಐಆರ್ಗಳು ದಾಖಲಾಗಿರುವಂಥದ್ದು. ಏನು ಕಲ್ಲು ತೂರಾಟ ಪ್ರಕರಣ ನಡೀತು, ಪೊಲೀಸರ ಮೇಲೆ ಹಲ್ಲೆ ಆಯಿತು, ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಆಯಿತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 6 ಎಫ್ಐಆರ್ ದಾಖಲಾಗಿದೆ. ವಿದ್ಯಾರ್ಥಿಗಳನ್ನು ರಾಜಕೀಯ ಅಸ್ತ್ರವಾಗಿ ಕಾಂಗ್ರೆಸ್ ಬಳಸಿಕೊಳ್ತಾ ಇದೆ. ರಾಹುಲ್ ಗಾಂಧಿ ಅವರ ವಿರುದ್ಧ ಧರ್ಮೇಂದ್ರ ಪ್ರಧಾನ್ ಕೇಂದ್ರ ಶಿಕ್ಷಣ ಸಚಿವರು ಈ ಆರೋಪವನ್ನು ಮಾಡಿದ್ದಾರೆ. ಕೇಂದ್ರ ಸರ್ಕಾರ ಸಮಗ್ರ ಚರ್ಚೆಗೆ ಸಿದ್ಧವಿದೆ ಅಂತ ಕೂಡ ಇದೇ ಸಂದರ್ಭದಲ್ಲಿ ಧರ್ಮೇಂದ್ರ ಪ್ರಧಾನ್ ಅವರು ಹೇಳಿರುವಂಥದ್ದು. ಕಾಕ್ರೋಚ್ ಜನತಾ ಪಕ್ಷದಿಂದ ದೆಹಲಿಯಲ್ಲಿ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಾಗೆ ಪರೀಕ್ಷಾ ವ್ಯವಸ್ಥೆಯಲ್ಲಿ ಬದಲಾವಣೆಗಳನ್ನು ತರಬೇಕು, ಆ ವ್ಯವಸ್ಥೆಯನ್ನು ಬದಲಾಯಿಸಬೇಕು ಅಂತ ಆಗ್ರಹಿಸಿ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಮತ್ತೊಂದು ಕಡೆಗೆ ರಾಹುಲ್ ಗಾಂಧಿಯವರು ಕೂಡ ನಿನ್ನೆ ಪ್ರಧಾನಿಗಳ ನಿವಾಸದ ಎದುರಲ್ಲಿ ಕುಳಿತು ಪ್ರತಿಭಟನೆಯನ್ನು ಮಾಡಿದರು. ಇವತ್ತು ನಮ್ಮ ಪ್ರತಿಭಟನೆಯೂ ಕೂಡ ನಿಲ್ಲೋದಿಲ್ಲ ಅಂತ ಅವರು ಹೇಳಿದ್ದಾರೆ. ಮತ್ತೊಂದೆಡೆ ಇವತ್ತು ಮತ್ತೆ ಸಿಜೆಪಿಯಿಂದ ಪ್ರತಿಭಟನೆ ಜಂತರ್ ಮಂತರ್ನಲ್ಲಿ ಮುಂದುವರೆದಿರುವಂಥದ್ದು. ಆದರೆ ನಾವು ಸದ್ಯಕ್ಕೆ ಸಂಸತ್ಗೆ ಮುತ್ತಿಗೆ ಹಾಕೋದಿಲ್ಲ, ಸಂಸತ್ ಭವನದ ಮುತ್ತಿಗೆಯನ್ನು ಸದ್ಯಕ್ಕೆ ನಡೆಸೋದಿಲ್ಲ, ಪ್ರತಿಭಟನೆ ಮುಂದುವರಿಸ್ತೇವೆ ಅಂತ ಹೇಳಿ ಸಿಜೆಪಿಯ ಸಂಸ್ಥಾಪಕ ಆಗಿರುವಂತಹ ಅಭಿಜಿತ್ ದೀಪ್ಕೆ ಹೇಳಿರುವಂಥದ್ದು. ಈ ನಡುವೆ ಉಪವಾಸ ಸತ್ಯಾಗ್ರಹವನ್ನು ನಡೆಸ್ತಾ ಇದ್ದಂತಹ ಸೋನಂ ವಾಂಗ್ಚುಕ್ ಅವರ ಆರೋಗ್ಯದಲ್ಲಿ ಸುಧಾರಣೆಯೂ ಕಂಡಿದೆ. ಮತ್ತೊಂದೆಡೆ ಅವರನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಹೈಕೋರ್ಟ್ನ ಆದೇಶದಂತೆ ಇದೀಗ ಹರಿಯಾಣದ ಗುರುಗ್ರಾಮದಲ್ಲಿರುವಂತಹ ವೇದಾಂತ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ದೆಹಲಿಯ ಸಫ್ದರ್ಜಂಗ್ ಆಸ್ಪತ್ರೆಯಲ್ಲಿ ಅವರನ್ನು ದಾಖಲಿಸಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇತ್ತು. ಅವರ ಆರೋಗ್ಯದಲ್ಲಿ ಏರುಪೇರಾಗಿದ್ದರಿಂದಾಗಿ ಉಪವಾಸ ಸತ್ಯಾಗ್ರಹದ ಕಾರಣಕ್ಕೆ. ಆದರೆ ಈಗ ಕೋರ್ಟ್ ಆದೇಶದಂತೆ ವೇದಾಂತ ಆಸ್ಪತ್ರೆಗೆ ಅವರನ್ನು ಶಿಫ್ಟ್ ಮಾಡಲಾಗಿದೆ. ಇತ್ತ ದೆಹಲಿಯಲ್ಲಿ ಪ್ರತಿಭಟನೆಗಳು ಮುಂದುವರಿತಾ ಇದೆ. ಮತ್ತೊಂದೆಡೆ ಸೋನಂ ವಾಂಗ್ಚುಕ್ ಅವರು ಏನು ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾ ಇದ್ರು, ಇದೇ ವಿಚಾರವಾಗಿ ಅವರು ಮಾಡ್ತಾ ಇದ್ದಿದ್ದಂಥದ್ದು ಉಪವಾಸ ಸತ್ಯಾಗ್ರಹವನ್ನು. ಅವರಿಗೀಗ ಬೆಂಬಲವಾಗಿ ಅಮೆರಿಕಾದಲ್ಲೂ ಕೂಡ ಪ್ರತಿಭಟನೆಗಳು ನಡೀತಾ ಇದೆ. ಅಮೆರಿಕಾದ ನ್ಯೂಯಾರ್ಕ್ ಹಾಗೆ ಸ್ಯಾನ್ ಹೋಸೆ ಸೇರಿದಂತೆ ಬೇರೆ ಬೇರೆ ಪ್ರದೇಶಗಳಲ್ಲಿ ಅಮೆರಿಕಾದಲ್ಲೂ ಕೂಡ ಬೆಂಬಲಿಸಿ ಪ್ರತಿಭಟನೆಯನ್ನು ಮಾಡಲಾಗ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.